96% of the sugar factories in Karnataka is owned by our politicians. Hydroponic companies millions, 500 million, 600 million ಫಂಡ್ ರೈಸ್ ಮಾಡಿದ್ರು. ಎಲ್ಲ 98% ಮುಚ್ಚೋಯ್ತು. ಆರ್ಗ್ಯಾನಿಕ್ ಅಂದ್ರೆ ಏನು ಫ್ಯಾಷನ್ ಮಾಡ್ತಿಲ್ಲ. ಇದು ನಮ್ಮ ತಾತಾಜಿ ಅಂದಿರು, ನಮ್ಮ ಮುತ್ತಾತ, ನಮ್ಮ ಪೂರ್ವಜರು ಮಾಡಿದಂತ ಕೃಷಿ. ಇದೇನೇನು ಹೊಸದಲ್ಲ, ಇದೇನು ಅಮೆರಿಕದಿಂದ ಬಂದಿಲ್ಲ, ಇಲ್ಲ ಯುರೋಪ್ ಇಂದ ಬಂದಿಲ್ಲ. ಫಾರ್ಮಿಂಗ್ ಅಲ್ಲಿ ದುಡ್ಡಿಲ್ಲ ಅಂತ ಎಸ್ಟಾಬ್ಲಿಷ್ ಮಾಡ್ಬಿಟ್ಟಿದ್ದಾರೆ ಎಲ್ಲರೂ. ಅವಾಗ ನಾವು ಇಂಜಿನಿಯರ್ ಇರಲಿಲ್ಲ, ಡಾಕ್ಟರ್ ಇರಲಿಲ್ಲ, ಚಾರ್ಟರ್ಡ್ ಅಕೌಂಟೆಂಟ್ ಇರಲಿಲ್ಲ, ಲಾಯರ್ ಇರಲಿಲ್ಲ, ಸೈಂಟಿಸ್ಟ್ ಇರಲಿಲ್ಲ. ಯಾರು ಕೊಡ್ತಿದ್ದು? ದ ಒನ್ಲಿ ಪ್ರೊಫೆಷನ್ ವಿಚ್ ಪೇಡ್ ಇನ್ಕಮ್ ಟ್ಯಾಕ್ಸ್ ವಾಸ್ ಫಾರ್ಮರ್ಸ್. ಯಾವತ್ತು ನಮ್ಮ ರೈತರು ಅವ್ರ ಊರಿಗೆ ಬೆಳ್ಕೊಳ್ತಾರೋ ಅವತ್ತೇ ಅವ್ರು ಉದ್ಧಾರ ಆಗೋದು. ಯಾವ ಸಬ್ಸಿಡಿನೂ ಬೇಕಾಗಿಲ್ಲ, ಯಾವ್ದು ಬೇಕಾಗಿಲ್ಲ. ಕಬ್ಬಡಿ ಬೇಡ ಅಂತ ಹೇಳ್ಬಿಟ್ರೆ ನಿಮ್ಗೆ ಒಂದು ಮಿನಿಸ್ಟರ್ ಹೋಗ್ತಿದ್ರೆ ಎಮ್ಎಲ್ಎ ಹೋಗ್ತಾರೆ, ಮುಂದೆ 4 ಕಾರ್ ಎಸ್ಕಾಟ್, ಹಿಂದ್ಗಡೆ 4 ಕಾರ್ ಎಸ್ಕಾಟ್ ಎಲ್ಲ ಹೊಟ್ಟೋಗ್ಬಿಡುತ್ತಲ್ಲ. ಸೊ ದೇ ಅಸ್ಯೂಮ್ ದಟ್ ನಾವು ಅವ್ರ ಅಪ್ಪನೂ ಬಾಲ್ಡ್, ನಾನು ಬಾಲ್ಡ್ ಅಂತ. ಅವ್ರ ಅಪ್ಪ ಬಾಲ್ಡ್ ಆಗಿದ್ದು 55-60 ವರ್ಷಕ್ಕೆ ಬಾಲ್ಡ್ ಆಗಕ್ಕೆ ಸ್ಟಾರ್ಟ್ ಆದ್ರು, 35 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫುಡ್ ಇಸ್ ದ ಮೇನ್ ರೀಸನ್. ಸಿ ದ ಪ್ರಾಬ್ಲಮ್ ವಿತ್ ಫಾರ್ಮಿಂಗ್ ಟುಡೇ ಅಕ್ರಾಸ್ ದ ವರ್ಲ್ಡ್ ಇಸ್ ರಾಂಗ್ ಗೈಡೆನ್ಸ್. ನಾಟಿ ಕೋಳಿ 2 kg 200 ಗ್ರಾಮ್ ಬರ್ಬೇಕು ಅಂದ್ರೆ 18 ತಿಂಗಳು ಬೇಕು. ಇದು 28 ದಿನಕ್ಕೆ ಬರುತ್ತೆ. ಫಾರ್ಮಿಂಗ್ ಅಲ್ಲಿ ದುಡ್ಡಿಲ್ಲ ಅಂತ ಹೇಳೋರಿಗೆಲ್ಲ ನಾನು ಆನ್ಸರ್ ಕೊಟ್ಟಿದ್ದೀನಿ. ವಿ ಹ್ಯಾವ್ ಬಿಲ್ಟ್ ನಾಟ್ 1 crore, 100 crores.